ಭೀಮಸಮುದ್ರ ಗ್ರಾಮದ ತೋಟವೊಂದರಲ್ಲಿ ಶ್ರೀಗಂಧದ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಬುಧವಾರ ಬೆಳಗ್ಗೆ 9 ಗಂಟೆಗೆ ಪ್ರಕರಣ ಬೆಳಕಿಗೆ ಬಂದಿದೆ. ಚಿತ್ರದುರ್ಗ ತಾಲೂಕಿನ ಭೀಮಸಮುದ್ರ ಗ್ರಾಮದ ಜಿಎಸ್ ಮಂಜುನಾಥ್ ಅವರ ತೋಟದಲ್ಲಿ ಈ ಕಳ್ಳತನ ನಡೆದಿದೆ. ಥೈರಾಯ್ಡ್ ಹಾಗೂ ಮೈಗ್ರೇನ್ ಸಮಸ್ಯೆಗೆ ಸಂಪರ್ಕಿಸಿ ಹೋಮಿಯೋ ಕೇರ್. ಸುಮಾರು 10ಕ್ಕೂ ಹೆಚ್ಚು ಶ್ರೀಗಂಧದ ಮರಗಳನ್ನು ಕತ್ತರಿಸಿ ಶ್ರೀಗಂಧ ಕದ್ದು ಎಸ್ಕೇಪ್ ಆಗಿದ್ದಾರೆ. ಅಲ್ಲದೆ 20ಕ್ಕೂ ಹೆಚ್ಚು ಮರಗಳಿಗೆ ಮಷೀನ್ನಲ್ಲಿ ಬ್ಲೇಡ್ ಹಾಕಿ ಹಾಳು ಮಾಡಿ ಅಲ್ಲಿಂದ ಕಲ್ಕಿತ್ತಿದ್ದಾರೆ. ತೋಟದ ಹಲವು ಕಡೆಗಳಲ್ಲಿ ಅಂದಾಜು 10 ಲಕ್ಷ ವೆಚ್ಚದ ಶ್ರೀಗಂಧದ ಮರಗಳನ್ನು ಕತ್ತರಿಸಿ ಕಳವು ಮಾಡಲಾಗಿದೆ. ಇನ್ನು ಈ ಕುರಿತು ತೋಟದ ಮಾಲೀಕ ಜಿಎಸ್ ಮಂಜುನಾಥ್ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿದ್ದಾರೆ. ಆ ಕಳ್ಳತನನ ಹೇಗೆ ನಿಭಾಯಿಸಬೇಕು ಅನ್ನೋ ಉದ್ದೇಶದಿಂದ CC ಕ್ಯಾಮ್ರಾ, ಕಬ್ಬಿಣದ ಫೆನ್ಸಿಂಗ್ಗಳನ್ನ ಕೂಡ ಹಾಕಿಸಿ ಬಂದೋಬಸ್ತನ್ನು ಮಾಡಿದ್ದೆ. ಆದ್ರೂ ಕೂಡ ಕಳ್ಳರು ಇವನ್ನೆಲ್ಲ ಮೀರಿ ಕಳ್ಳತನ ಮಾಡ್ತಾ ಇದ್ದಾರೆ. ಇದರಲ್ಲಿ ಸಮಸ್ಯೆ ಏನಿದೆ ಅಂದರೆ, ನನಗೆ ಬಂದಂಥ ಮಾಹಿತಿ, ನಾವು ಕರ್ನಾಟಕ ಶ್ರೀಗಂಧ ಬೆಳೆಗಾರರ ಸಂಘಕ್ಕೆ ಸದಸ್ಯನೂ ಕೂಡ, ಅಧ್ಯಕ್ಷರಾಗಿ ಅಮರನಾರಾಯಣರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಂದ ತಿಳಿದಂಥ ಮಾಹಿತಿ, ಅರಣ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ಶ್ರೀಗಂಧ ಹಾರ್ಟಿಕಲ್ಚರ್ಗೆ ಬದಲಾವಣೆ ಆಗದ ಹೊರತು ಇದು ಒಂದು ಒಳ್ಳೆಯ ವ್ಯವಸ್ಥೆ ಆಗಲ್ಲ. ಹಾಗೂ ಪೊಲೀಸ್ನವರು ಮತ್ತು ಅರಣ್ಯ ಇಲಾಖೆಯವರು ಇವರಿಬ್ಬರ ನಡುವೆ ಘರ್ಷಣೆ ಇರೋದ್ರಿಂದ ಈ ರೈತರ ಮಾತನ್ನು ಒಬ್ಬಿತರು ಕೇಳೋಕ್ಕೆ ನಿರಾಕರಿಸ್ತಾರೆ. ಅಂಥವ್ರಿಂಥರ ಕೈಲಿ FIR ಮಾಡ್ಸೋಕೆ ಆಗೋದೇ ಇಲ್ಲ ಮುಂದುವರಿದ ಮನುಷ್ಯ ಆಗಿರಬೇಕು, ಯಾರಾದರೂ ಸಾಹುಕಾರ ಆಗಿರಬೇಕು, ಇಲ್ಲದಿದ್ದರೆ ರಾಜಕಾರಣಿ ಆಗಿರಬೇಕು. ಹಂಗಾದರೆ ಮಾತ್ರ FIR ಆಗೋದು ಕಾಣ್ತಾ ಇದೆ. ಇದ್ರ ಬಗ್ಗೆ ಸೂಕ್ತ ಕ್ರಮ ಜರುಗಿಸ್ಬೇಕು. ಅಲ್ಲದೆ ರೈತರಿಗೆ ಇದನ್ನು ಹಾರ್ಟಿಕಲ್ಚರಿಗೆ ಸೇರಿಸೋದ್ರಿಂದ ಮುಕ್ತವಾಗಿ ಬೆಳೆ ಬೆಳೆಯೋದಕ್ಕೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನು ವ್ಯವಸ್ಥೆ ಬೇಕು ಅನ್ನೋದು ಕೂಡ ಇದು ಭಾಳ ಆಶ್ಚರ್ಯಕರವಾದ ಸಂಗತಿ. ಇದು ಗಂಧದ ಎಣ್ಣೆ, ಗುಟ್ಕಾ ಮ್ಯಾನುಫ್ಯಾಕ್ಚರ್ ಏನು ಮಾಡ್ತಾರೆ ಅಡಿಕೆ, ಅದರಲ್ಲೂ ಕೂಡ ಇದ್ರದ್ದು ಪಾತ್ರ ಮುಖ್ಯವಾದ ಪಾತ್ರ ಇದೆ. ಇದಿಲ್ಲದಲೇ ಗುಟ್ಕಾ ಆಗೋದೇ ಇಲ್ಲ. ಹಾಗಾಗಿ ಪೂರಾ ಎರಡೂ ಕೂಡ ನೇರವಾಗಿ ಸರ್ಕಾರದ ಕಣ್ಣಿನ ತಪ್ಪಿಸಿ ಹೋಗ್ತಾ ಇರೋದ್ರಿಂದ ಇದು ಸರ್ಕಾರದ ಕಣ್ಣುಗಾವಲಿನಲ್ಲಿ ಬೆಳೆ ಬರಬೇಕಾಗಿರೋದ್ರಿಂದ ಇದಕ್ಕೆ ಬೇಕಾದಂಥ ಸೂಕ್ತ ಸಲಹೆಯನ್ನು ನಮ್ಮ ಸಂಘದವ್ರು ಕೊಡ್ತಾರೆ. ಅದ್ರ ಪ್ರಕಾರ ನಡಿಬೇಕು ಅಂತೇಳಿ ನಾನು ಇಚ್ಛೆ ಪಡ್ತೀನಿ. ಎಷ್ಟು ಮರಗಳು ಕಳ್ಳತನ ಆಗಿದೆ? ಎಷ್ಟು ಮರಗಳಿಗೆ? ಸುಮಾರು ನನ್ನಲ್ಲಿ 100 ಮರಗಳಿದ್ದಾವೆ. ಅದರಲ್ಲಿ ನಾನು ಒಂದು 50-60 ಬೆಳೆದಂಥ ದೊಡ್ಡ ಮರಗಳಿಗೆ ನಾನು ಫೆನ್ಸಿಂಗ್ ಹಾಕ್ಸಿದ್ದೀನಿ, CC ಕ್ಯಾಮ್ರಾ ಹಾಕ್ಸಿದ್ದೀನಿ. ಸದ್ಯಕ್ಕೆ ಈಗ ಅವನ್ನೆಲ್ಲ ಕೊಯ್ದು ಕತ್ತರಿಸಿ ಬಿಟ್ಟು ಹೋದಂಥ ಸಮಯದಲ್ಲಿ ಗಾಳಿ ಬೀಸಿದಾಗ ಮರ ಬಿದ್ದು ಹೋಗ್ತವೆ. ಅವು ಯಾರಿಗೂ, ನಮಗೂ ಬರೋಲ್ಲ, ಅವ್ರಿಗೂ ಬರೋಲ್ಲ. ಇವನ್ನ ಮಾರಕ್ಕೆ ಹೋದರೆ ಇಲ್ಲದ ಸಲ್ಲದ ಕಾನೂನುಗಳು, ಕಟ್ಟಳೆಗಳು, ಇದನ್ನು ನಮ್ಮಂಥವ್ರು ಜಯಿಸ್ಕೋಬೋದು. ಬಡವರು ಭಾಳ ಕಷ್ಟ ಆಗುತ್ತೆ. ಮತ್ತು ಎಷ್ಟು ಮರ ಕಟ್ ಮಾಡ್ಕೊಂಡು ಹೋಗಿ? ಸುಮಾರು ನನ್ನಲ್ಲಿ ಒಂದು 15 ಮರ ಕತ್ತರಿಸಿದ್ದಾರೆ. ಅದರಲ್ಲಿ 5-6 ಮರ ಪೂರ ಎತ್ಕೊಂಡು ಹೋಗಿದ್ದಾರೆ ಮಧ್ಯಭಾಗದ ಮರಗಳನ್ನ. ಎಷ್ಟು ಮೌಲ್ಯದ? ನನ್ನ ಅಂದಾಜು ಒಂದು 3 ಕ್ವಿಂಟಾಲು, ಒಟ್ಟು 6 ಕ್ವಿಂಟಾಲ್ ಮರದಲ್ಲಿ ಕತ್ತರಿಸಿರೋದ್ರಲ್ಲಿ 3 ಕ್ವಿಂಟಾಲ್ ಮರ ಒಯ್ದಿದ್ದಾರೆ. ಇನ್ನು 3 ಕ್ವಿಂಟಾಲ್ ಮರ ಬಿಟ್ಟು ಹೋಗಿದ್ದಾರೆ. ಎಳೆ ಮರ. ಎಷ್ಟು ಬೆಲೆ ಬಾಳ್ಬೋದು? ಇವತ್ತು ಕನಿಷ್ಠ 4,000 ರಿಂದ 5,000 ರೂಪಾಯಿ kg ಆದ್ರೂ ಕೂಡ 3 ಕ್ವಿಂಟಾಲ್ಗೆ 12-13 ಲಕ್ಷ ರೂಪಾಯಿ ದುಡ್ಡಾಗುತ್ತೆ. ಅವ್ರು ತಗೊಂಡೋಗಿರೋದು ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ಕೆಚ್ಚಿರೋ ಮರ, ಗಂಧದ ವಾಸನೆ ಬರೋಂಥ ಮರ, ಅದು ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಅದ್ರ ಬೆಲೆ ಇಲಾಖೆಯವರಿಂದಲೇ ತಿಳ್ಕೋಬೇಕು ಎಷ್ಟಿದೆ. ಭಾಳ ಕಷ್ಟ ಆಗ್ತಾಯಿದೆ. ಅದನ್ನು ಕಂಡು ಭಾಳಷ್ಟು ಊರಲ್ಲಿ, ನಮ್ಮ ಸಿಂಗಾಪುರದಲ್ಲಿ ರಾಜು ಅಂತಕ್ಕಂಥ ಒಬ್ಬ ಬೆಳೆಗಾರ ಮರಗಳನ್ನ ಪೂರ ತೆಗ್ಸಿ ಹಾಕ್ಬಿಟ್ಟ. ಹಾಗೆಯೇ ನಮ್ಮ ವರ್ಕೆದೇಪುರ ಗ್ರಾಮದಲ್ಲಿ ನನ್ನ ಸ್ನೇಹಿತರು ಚಂದ್ರಣ್ಣ ಅಂತೇಳಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಅವ್ರ ಮಗ, ಅವರೂ ಕೂಡ ಭಾಳ ಸಾಹಸ ಮಾಡಿ ಹೋರಾಟ ಮಾಡ್ತಾಯಿದ್ದಾರೆ. ಉಳಿಸ್ಕೊಳ್ಳೋದು ಭಾಳ ಕಷ್ಟ ಇದೆ. ಇದು ಸರ್ಕಾರದ ಕಾನೂನು ಮತ್ತು ನಿಯಮಗಳು ಬದಲಾವಣೆ ಆಗದ ಹೊರತು ನಾವು ಈ ಗಂಧದ ಮರನ ಬೆಳೆಯೋದ್ರಿಂದ ಏನೂ ಉಪಯೋಗ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಪೊಲೀಸ್ ಇಲಾಖೆಗೆ ಏನಂತ? ಪೊಲೀಸ್ ಇಲಾಖೆಯವರು ಎಲ್ಲೆಲ್ಲಿ ಕಳ್ಳತನ ಆಗುತ್ತೆ, ಕಳ್ಳತನ ಆ ಜಾಗದಲ್ಲಿ ಒಂದೇ ಮರ ಯಾಕೆ ಆಗಿರಬಾರ್ದು, ಅದು ಹೆಚ್ಚು ಬೆಲೆ ಬಾಳೋದ್ರಿಂದ ಅದನ್ನು ಕೂಡ FIR ಮಾಡಬೇಕು, ಕೇಸ್ ಆಗಬೇಕು. ಹಾಗಾದರೆ ಇನ್ನೂ ಒಂದು ಸ್ವಲ್ಪ ಬಿಗಿ ಆಗ್ಬೋದೇನೋ ಅಂತ.